Hi, hello friends. Welcome back to our classes. I am your Chetan. Today I am going to discuss one of the most important concept, descriptive rating, along with ಯಾರೆಲ್ಲ ಈ ಒಂದು ಟೀಚರ್ ಎಕ್ಸಾಮ್ ಬರಿತಾ ಇದ್ದೀರಿ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಈ ಟೀಚರ್ ಎಕ್ಸಾಮ್ ಬರಿತಾ ಇದ್ರಲ್ಲ ನಿಮಗೆ ಪೇಪರ್ 3 ಅಂತ ಇದೆಯಲ್ಲ ಪೇಪರ್ 3 ಕೂಡ ಡಿಸ್ಕ್ರಿಪ್ಟಿವ್ ರೇಟಿಂಗ್ ಇದೆ ಪೇಪರ್ 3 ಈ ಪೇಪರ್ 1 ಅಲ್ಲಿ ಬರ್ತಕ್ಕಂತಹ ಗ್ರಾಮರು ಅಲಾಂಗ್ ವಿತ್ ಪೇಪರ್ 3 ಅಲ್ಲಿ ಬರ್ತಕ್ಕಂತಹ ಗ್ರಾಮರು ಪ್ಲಸ್ ಪೇಪರ್ 3 ಅಲ್ಲಿ ಬರ್ತಕ್ಕಂತಹ ಡಿಸ್ಕ್ರಿಪ್ಟಿವ್ ರೇಟಿಂಗಿಗೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಈ ತರ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸುಮ್ಮನೆ ಗ್ರಾಮರ್ ಕೇಳಿದ್ರೆ ಇದು ಯೂಸ್ ಆಗಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ ನಾವು ಇವಾಗ. ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ನೋಡಿ, ನೌ ರೈಟ್ ದ ನೌನ್ ಫಾರ್ಮ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಪದಗಳನ್ನ, ಈ ವರ್ಡ್ಸ್ ಗಳಿಗೆ ನಾವು ನೌನ್ ಫಾರ್ಮ್ ನ ಬರೀಬೇಕು. ಕಾಂಟ್ರಿಬ್ಯೂಟ್ ಅಂತ ಇದೆ. ಈ ಕಾಂಟ್ರಿಬ್ಯೂಟ್ ನ ನಾವು ನೌನ್ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಈ ತರನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಈಸಿ ಆಗುತ್ತೆ. ನೋಡಿ, ಗ್ರಾಮರ್ದು ಎಲ್ಲ ಯೂಟ್ಯೂಬ್ ಕ್ಲಾಸಸ್ ಅಲ್ಲೂ ಕೂಡ ಗ್ರಾಮರ್ ಇದೆ. ಗ್ರಾಮರ್ ಎಲ್ಲರೂ ಮಾಡ್ತಾರೆ. ಬಟ್ ಈ ತರ ಕ್ಲಾಸಸ್ ಅನ್ನ ಸ್ವಲ್ಪ ನೀವು ಗಮನ ಇಟ್ಟು ನೋಡಿ. ಇದೆಲ್ಲ ಅಥೆಂಟಿಕೇಟೆಡ್ ಸೋರ್ಸ್. ಓಕೆ, ಕಾಂಟ್ರಿಬ್ಯೂಟ್ ಅಂತ ಇದೆ. ಇದನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಬರೆದ್ರೆ ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಬರೆದ್ರೆ ನೌನ್ ಆಯ್ತು. ನೆಕ್ಸ್ಟ್ ಎಕ್ಸಾಮ್ ಏನಿದೆ, ಎಕ್ಸಾಮಿನೇಷನ್ ಆಗುತ್ತಿದೆ. ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ಪ್ರಮೋಟ್ ಅಂತ ಇದೆ. ಪ್ರಮೋಷನ್. ನೆಕ್ಸ್ಟ್ ರೆಕಗ್ನೈಸ್ ಅಂತ ಇದೆ. ರೆಕಗ್ನೈಸೇಷನ್. ಆಕ್ಟ್ ಇದೆ. ಆಕ್ಷನ್. ಓಕೆ, ಕಂಪ್ಲೀಟ್ ಇದೆ. ಕಂಪ್ಲೀಷನ್. ಡೆಡಿಕೇಟೆಡ್ ಇದೆ. ಡೆಡಿಕೇಶನ್ ಆಗುತ್ತೆ. ಡೆಡಿಕೇಶನ್. ಅಡ್ಮೈರ್ ಇದೆ. ಅಡ್ಮಿರೇಷನ್ ಆಗುತ್ತೆ. ಏನಾಗುತ್ತೆ ಇದು? ಅಡ್ಮಿರೇಷನ್ ಆಗುತ್ತೆ. ನೋಡಿ, ಈ ರೀತಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನೌನ್ ಇದ್ದದನ್ನ, ಯಾವುದು ವರ್ಬ್ ಫಾರ್ಮ್ ಇದ್ದದನ್ನ ನಾವು ನೌನ್ ಮಾಡೋದನ್ನ ಕಲಿಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಇದು ಒಂದು ಕಾನ್ಸೆಪ್ಟ್. ಆದ್ರೆ ನೆಕ್ಸ್ಟ್ ಈ ಎರಡನೇ ಕಾನ್ಸೆಪ್ಟ್ ಬರ್ತಾ ಇದೀವಿ ಇವಾಗ ನಾವು. fill in the blanks in the following sentences using the words given in brackets in, on, at ಅಂತ ಹೇಳಿ. ಸ್ನೇಹಿತರೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ನೀವು ಗ್ರಾಮರ್ ಕ್ಲಾಸಸ್ ಅನ್ನ ಕೇಳಿರ್ತೀರಿ. ಬಟ್ ಈ ಒಂದು ಕ್ವಶನ್ಸ್ ಗಳಿದಾವಲ್ಲ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕೋಸ್ಕರ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಟೈಮ್ ಹೇಳಬೇಕಾದಾಗ ನಾವೇನ್ ಮಾಡ್ತೀವಿ? ಅಟ್ ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ನಮಗೆ ಫಾರ್ ಎಕ್ಸಾಂಪಲ್ ಡೇಸ್ಗಳನ್ನು ಹೇಳಬೇಕಾದ್ರೆ ಆನ್ ಯೂಸ್ ಮಾಡ್ತೀವಿ. ಇಯರ್ಸ್ನ ಹೇಳಬೇಕಾದ್ರೆ ಇನ್ ಯೂಸ್ ಮಾಡ್ತೀವಿ. ಆಸ್ ವಿ ನೋ ದಟ್, ನಮಗೆ ಗೊತ್ತಿದೆ ಆಲ್ರೆಡಿ ಇದು. ಓಕೆ, ಇವಾಗ ದ ಬಸ್ ಲೀವ್ಸ್ ಡ್ಯಾಶ್ 8 PM ಅಂತ ಇದೆ. ಬಸ್ಸು 8 ಗಂಟೆಗೆ ಹೊರಡುತ್ತೆ ಅಂತ ಹೇಳಬೇಕು. ದ ಬಸ್ ಲೀವ್ಸ್ ಅಟ್ ಆಗಬೇಕು. ಅಟ್ 8 AM ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ಯಾಕೆ ಅಟ್ ಬಂತು ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಅಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ ನಾವು. ನೆಕ್ಸ್ಟ್, ಬಿಟ್ವೀನ್ 9 AM ಅಂಡ್ 1 PM, 1 AM ಅಂಡ್ 1 PM they will be at the school. they will be at the school ಅಲ್ವಾ? ಏನ್ ಬರುತ್ತೆ? they will be at the school ಅಂದ್ರೆ ಸ್ಕೂಲಲ್ಲಿ ಅಂತ, ಅಲ್ಲಿ ಅಂತ ಅರ್ಥ ಬರುತ್ತೆ. ಅಟ್ ಅಂದ್ರೆ ಅಲ್ಲಿ ಅಂತ ಹೇಳಿ ಅರ್ಥ ಬರುತ್ತೆ. ಮೈ ಬ್ರದರ್ ವರ್ಕ್ಸ್ ಇನ್ ದ ಆಫೀಸ್ ಅಂತ ಅರ್ಥ ಬರುತ್ತೆ. ಇನ್ ದ ಆಫೀಸ್. ನೀವು ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಆನ್ಸರ್ ಮಾಡಕ್ ಟ್ರೈ ಮಾಡಿ. ನೋಡಿ,
ನೆಕ್ಸ್ಟ್ ಆನ್, ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಈ ಡೇಟ್ಗಳಿದ್ದಾಗ ಆನ್ 18th November, on 18th November 2010 they all visited the zoo. ಓಕೆ, ಆನ್ ಬರುತ್ತೆ. ನೆಕ್ಸ್ಟ್ they sorry there was an earthquake, there was an earthquake at ಗುಜರಾತ್. ಸಾರಿ, ಅಟ್ ಅಲ್ಲ, ಇಲ್ಲಿ ಇನ್ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಗುಜರಾತ್ ಅಲ್ಲಿ, ಇನ್ ಗುಜರಾತ್, ಏನು ಗುಜರಾತ್ ಅಲ್ಲಿ, ಇನ್ ಗುಜರಾತ್ ಇನ್ 2004 ಇಸ್ವಿಗಳನ್ನು ಹೇಳ್ಬೇಕಾದಾಗ, ಒಂದು ಪ್ಲೇಸ್ ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವೇನ್ ಮಾಡ್ತೀವಿ, ಇನ್ನನ್ನ ಬಳಸ್ತೀವಿ. ಇನ್ ಗುಜರಾತ್, ಗುಜರಾತ್ ಅಲ್ಲಿ 2004ರಲ್ಲಿ ಲೀ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ದ ಚಿಲ್ಡ್ರನ್ ವರ್ ವಾಚಿಂಗ್ ಟಿವಿ ಇನ್ ದ ಹಾಲ್, ಇನ್ ದ ಟಿವಿ ಇನ್ ದ ಹಾಲ್ ಆಗ್ತಿದ್ಯಾ, ಅಂದ್ರೆ ಹಾಲ್ ಒಳಗಿಂದ ಅವರು ಟಿವಿನ ನೋಡ್ತಾ ಇದ್ರು ಅಂತೇಳಿ. ಮೈ ಪೇರೆಂಟ್ಸ್ ವರ್ ಲಿವಿಂಗ್, ಮೈ ಪೇರೆಂಟ್ಸ್ ವರ್ ಲಿವಿಂಗ್ ಇನ್ ಚೆನ್ನೈ, ಇನ್ ಚೆನ್ನೈ ಇನ್ 1988, ಇನ್ 1988. ಓಕೆ, ನೆಕ್ಸ್ಟ್ ಕ್ವಶನ್. ಐ ವಾಸ್ ಬಾರ್ನ್ ಆನ್, ನೋಡಿ ಡೇಟ್ ಹೇಳ್ಬೇಕಾದಾಗ ನಾನು ಏನಂತ ಹೇಳಿದ್ದೀನಿ, ಆನ್ ಬಳಸಬೇಕು ಅಂತ ಹೇಳಿದ್ದೀನಿ. 19th August 1992 ಇನ್, ಇನ್ ಜನ್ನೂರ್, ಇನ್ ಸಾರಿ ಜುನ್ನಾರ್, ಇನ್ ಜುನ್ನಾರ್ ಅಟ್ 10 AM. ನೋಡಿ ಅಷ್ಟು ಬಂತಿಲ್ಲಿ, ಆನ್ ಬಂತು. ಆನ್ ಯಾವಾಗ ಬಳಸ್ತೀವಿ ನಾವು, ಇಸ್ವಿ ಅಥವಾ ಡೇಟ್ ಅನ್ನು ಹೇಳ್ಬೇಕಾದ್ರೆ ಆನ್ ಬಳಸ್ತೀವಿ. ಇನ್ ಯಾವಾಗ ಬಳಸ್ತೀವಿ, ಪ್ಲೇಸಿಗೆ ಬಳಸ್ತೀವಿ. ಅಟ್ ಯಾವಾಗ ಬಳಸ್ತೀವಿ, ಸ್ಪೆಸಿಫಿಕ್ ಟೈಮಿಗೆ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಶಲ್ ವಿ ಟ್ರಾವೆಲ್ ಇನ್ ಯುವರ್ ಕಾರ್, ನಿನ್ ಕಾರಲ್ಲಿ ನಾವು ಟ್ರಾವೆಲ್ ಮಾಡೋಣವಾ ಅಂತ ಹೇಳಿ ಕೇಳಿದಂಗೆ. ನೆಕ್ಸ್ಟ್ ವಿ ಸ್ಟೇಡ್, ವಿ ಸ್ಟೇಡ್ ಅಟ್, ವಿ ಸ್ಟೇಡ್ ಅಟ್ ಎ, we stayed at a very nice hostel when we were in New Delhi. ನಾವು ನ್ಯೂ ಡೆಲ್ಲಿಯಲ್ಲಿ ಇದ್ದಾಗ ಒಂದೊಳ್ಳೆ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲೇನ್ ಬರುತ್ತೆ ಅಂತ ಹೇಳಿದ್ರೆ, ಐ ಹ್ಯಾವೆಂಟ್ ಸೀನ್ ಹಿಮ್ ಫಾರ್ ಸಮ್ ಟೈಮ್, ಐ ಲಾಸ್ಟ್ ಸಾ ಹಿಮ್ ಅಟ್ ಬರುತ್ತೆ ಇಲ್ಲಿ. ಅಟ್ ರಾಹುಲ್ಸ್ ಬರ್ತ್ಡೇ ಪಾರ್ಟಿ, ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಈ ರೀತಿ ಸ್ಪೆಸಿಫಿಕ್ ಈವೆಂಟ್ಸ್ ಗಳನ್ನು ಕೂಡ ನಾವು ಅಟ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ವಿ ಕ್ಯಾನ್ ಸಿ ಸ್ಟಾರ್ಸ್, ಸ್ಟಾರ್ಸ್ ಇನ್ ದ ಸ್ಕೈ, ಇನ್ ದ ಸ್ಕೈ ಅಟ್ ನೈಟ್, ಅಟ್ ನೈಟ್ ನಾವು ಏನು ನೋಡಬಹುದು ನಕ್ಷತ್ರಗಳನ್ನ ಯಾವಾಗ, ರಾತ್ರಿಯಲ್ಲಿ, ರಾತ್ರಿಯಲ್ಲಿ ಅಂತ ಹೇಳಿ ಅರ್ಥ ಬರುತ್ತೆ. ನೋಡಿ, ಇದನ್ನ ಪಾಸ್ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ನೆಕ್ಸ್ಟ್ ಓಕೆ, ಈಗ ನಾವು ಮೂರನೇ ಕ್ವಶನ್ಗೆ ಬರ್ತಾ ಇದ್ದೀವಿ. ಯೂಸಿಂಗ್ ಎ ಡಿಕ್ಷನರಿ, ಯೂಸಿಂಗ್ ಎ ಡಿಕ್ಷನರಿ ರೈಟ್ ದ ಪಾಸ್ಟ್ ಫಾರ್ಮ್ ಆಫ್ ದಿ ಫಾಲೋಯಿಂಗ್ ವರ್ಬ್ಸ್ ಅಂತ ಹೇಳಿ. ಆಸ್ ವಿ ನೋ ದಟ್, ನಮಗೆ ಆಲ್ರೆಡಿ ಗೊತ್ತಿದೆ ಇದ್ರದ್ದು ಪಾಸ್ಟ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್, ಈಟ್ ದು ಪಾಸ್ಟ್ ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಏಟ್ ಅಂತ ಹೇಳಿ. ಈಟ್ ದು ಪಾಸ್ಟ್ ಟೆನ್ಸ್ ಏಟ್. ವಾಚ್, ಸಾರಿ ಇಲ್ಲಿ ಎರಡನೇದಲ್ವಾ, ಫ್ಲೈ ಅಂತ ಇದೆ, ಫ್ಲೈ ಫ್ಲೂ ಆಗುತ್ತೆ, ಫ್ಲೈ ಫ್ಲೂ ಆಗುತ್ತೆ. ನೀವು ಗೆಸ್ ಮಾಡ್ಕೊಳ್ಳಿ, ನಾನು ಇದನ್ನ ಮಾಡ್ತಾ ಇರ್ಬೇಕಾದ್ರೆ ನೀವು ಗೆಸ್ ಮಾಡಿ ನೆಕ್ಸ್ಟ್ ನೀವು ಆನ್ಸರ್ ಕೊಡ್ರಿ. ಮೂ ಇದೆ, ಮೂಡ್ ಆಗುತ್ತೆ, ಏನಾಗುತ್ತೆ, ಮೂಡ್ ಆಗುತ್ತೆ. ಲೀವ್, ಲೀವ್ ಲೆಫ್ಟ್ ಆಗುತ್ತೆ, ಲೀವ್ ಲೆಫ್ಟ್. ಇದು ಲೈವ್ ಇದೆಯಲ್ಲ, ಇದು ಲೈವ್ ಇದ್ದಿದ್ದು ಲೈವ್ಡ್ ಆಗುತ್ತೆ. ಲೀವ್ ಲೆಫ್ಟ್, ಲೈವ್ ಲೈವ್ಡ್ ಆಗುತ್ತೆ. ಗೋ ವೆಂಟ್ ಆಗುತ್ತೆ, ಗೋ ವೆಂಟ್. ರೀಡ್, ಇದು ಪ್ರೊನೌನ್ಸಿಯೇಷನ್ ರೆಡ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು, ಬಟ್ ಇಟ್ ಶುಡ್ ಬಿ ಇನ್ ರೀಡ್ ಅಂತಾನೆ ಬರೀಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸ್ವಲ್ಪ ಈ ತರದ್ದನ್ನ ನಾವು ನೋಡ್ಕೋಬೇಕಾಗತ್ತೆ. ವಾಚ್ ಇದ್ದಿದ್ದು ವಾಚ್ಡ್ ಆಗುತ್ತೆ, ವಾಚ್ ಇದ್ದಿದ್ದು ವಾಚ್ಡ್ ಆಗುತ್ತೆ. ಬ್ರಿಂಗ್ ಇದ್ದಿದ್ದು ಬ್ರಾಟ್ ಆಗುತ್ತೆ, ಬ್ರಿಂಗ್ ಇದ್ದಿದ್ದು ಬ್ರಾಟ್.
ನೋ ಇದ್ದಿದ್ದು ನ್ಯೂ ಆಗುತ್ತೆ. ನೋ ಇದ್ದಿದ್ದು ನ್ಯೂ ಆಗುತ್ತೆ. ಲಿಸನ್ ಇದ್ದಿದ್ದು ಲಿಸನ್ಡ್ ಆಗುತ್ತೆ. ಲಿಸನ್ಡ್ ಆಗುತ್ತೆ. ಲಿಸನ್ಡ್. ರೈಟ್ ರೋಟ್ ಆಗುತ್ತೆ. ಸಾರಿ, ಮತ್ತೊಂದು ಸರಿ ಬಂದಿದೆ. ಲಿಸನ್ ಲಿಸನ್. ವಾಕ್ ಇದ್ದು ವಾಕ್ಡ್ ಆಗುತ್ತೆ. ಏನಾಗುತ್ತೆ? ವಾಕ್ಡ್ ಆಗುತ್ತೆ. ನೋಡಿ, ವೆರಿ ಸಿಂಪಲ್. ಈ ರೀತಿ ನಾವು ಅದನ್ನ ಮಾಡೋದನ್ನ ಕಲಿಬೇಕಾಗತ್ತೆ. ನೆಕ್ಸ್ಟ್ ಅಟೆಂಡ್ ಇದ್ದೆ ಅಟೆಂಡೆಡ್ ಆಗುತ್ತೆ. ಏನಾಗುತ್ತಿದು? ಅಟೆಂಡ್ ಇದ್ದಿದ್ದು ಅಟೆಂಡೆಡ್ ಆಗುತ್ತೆ. ಪ್ರಿಪೇರ್ ಇದ್ದಿದ್ದು ಪ್ರಿಪೇರ್ಡ್ ಆಗುತ್ತೆ. ಪ್ರಿಪೇರ್ಡ್ ಆಗುತ್ತೆ. ವಿಸಿಟೆಡ್ ಆಗುತ್ತೆ. ವಿಸಿಟ್ ಇದ್ದಿದ್ದು ವಿಸಿಟೆಡ್ ಆಗುತ್ತೆ. ಪ್ಲೇ ಪ್ಲೇಡ್ ಆಗುತ್ತೆ. ಪ್ಲೇ ಪ್ಲೇಡ್. ಪ್ರೇ ಪ್ರೇಡ್. ಎಂಜಾಯ್ಡ್ ಎಂಜಾಯ್ಡ್. ಸಿ ಇದ್ದಿದ್ದು ಸಾ ಆಗುತ್ತೆ. ನೋಡಿ, ಎಸ್. ಇವಾಗ ನಮಗೊಂದು ಐಡಿಯಾ ಬಂತು, ಏನು ಪಾಸ್ಟ್ ಟೆನ್ಸ್ ಅನ್ನ ಹೆಂಗ್ ಮಾಡೋದು ಅಂತೇಳಿ. ಹಿಯರ್ ಇಸ್ ಅ ಲೆಟರ್ ರಿಟರ್ನ್ ಬೈ ಸ್ನೇಹ ಟು ಹರ್ ಫಾದರ್ ಆನ್ ಹರ್ ಟ್ರಿಪ್ ಟು ದಿ ನಂದಿ ಹಿಲ್ಸ್. ಸ್ನೇಹ ಅವರ ಫಾದರ್ಗೆ ನಂದಿ ಹಿಲ್ಸಿಗೆ ಹೋಗಿದ್ರ ಬಗ್ಗೆ ಬರೆದಿದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆಗೆ. ರೀಡ್ ದ ಲೆಟರ್ ಅಂಡ್ ಕರೆಕ್ಟ್ ದ ಎರರ್ಸ್ ಇನ್ ದ ಲೆಟರ್ ಅಂತ ಇದೆ. ನಾವು ಈ ಲೆಟರ್ನ ಓದಬೇಕು, ಮತ್ತೆ ಏನ್ ಎರರ್ ಇದೆ ಐಡೆಂಟಿಫೈ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎರರ್ ಇದೆಯಲ್ಲ, ಆ ಎರರ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎರರ್ಸ್ನ ಐಡೆಂಟಿಫೈ ಮಾಡೋದು. ಸೊ ಆಲ್ರೆಡಿ ಅವಳು ಹೋಗಿದ್ದಾಳೆ, ಹೋದ್ಮೇಲೆ ಅವ್ರ ತಂದೆಗೆ ಬರೆದಿರತಕ್ಕಂತ ಲೆಟರ್ ಅಲ್ವಾ ಇದು. ಸೊ ಡಿಯರ್ ಫಾದರ್ ಸರಿ ಇದೆ. ವಿ ಗೋ ಟು ದಿ ನಂದಿ ಹಿಲ್ಸ್ ಎಸ್ಟರ್ಡೇ. ನೋಡಿ, ಈ ತರ ನಮಗೆ ಒಂದು ಕೀ ವರ್ಡ್ಸ್ ಇರುತ್ತೆ. ಎಸ್ಟರ್ಡೇ ಅಂತ ಇದೆಯಲ್ವಾ ಇಲ್ಲಿ, ಈ ತರ ಕೀ ವರ್ಡ್ಸ್ ಇರುತ್ತೆ. ಕೀ ವರ್ಡ್ಸ್ ಇದ್ದಾಗ ಏನ್ ಮಾಡಬೇಕು? ಎಸ್ಟರ್ಡೇ ನಿನ್ನೆ ಅಂತ ಆಯ್ತು ಇಲ್ಲಿಗೆ. ಅವಾಗ ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನ ವರ್ಬ್ ಆಗುತ್ತೆ. ವಿ ವೆಂಟ್ ಆಗಬೇಕಿದು. ಏನಾಗ್ಬೇಕಿದು? ಗೋ ಬದಲಿಗೆ ವೆಂಟ್ ಅಂತ ಬರೀಬೇಕಾಗತ್ತೆ ನಾವು. ವಿ ವೆಂಟ್ ಟು ದಿ ನಂದಿ ಹಿಲ್ಸ್ ಎಸ್ಟರ್ಡೇ. ಓಕೆ. ದೇರ್ ಆರ್ ಅಂತ ಇದೆಯಲ್ಲ, ನೋಡಿ, ನಿನ್ನೆ ಹೋಗಿದ್ದರಿಂದ ದೇರ್ ವರ್ ಆಗ್ಬೇಕಿದು. ದೇರ್ ವರ್ 30 ಸ್ಟೂಡೆಂಟ್ಸ್ ಇನ್ ದ ಪಾರ್ಟಿ. ವಿ ಟ್ರಾವೆಲ್ ಇದ್ದಿದ್ದು ಟ್ರಾವೆಲ್ಡ್ ಆಗುತ್ತೆ. ಏನಾಗುತ್ತೆ? ಟ್ರಾವೆಲ್ಡ್ ಆಗುತ್ತೆ. ಅಳಿಸಿ ಕ್ಲೀನ್ ಆಗಿ ಟ್ರಾವೆಲ್ ಇದ್ದಿದ್ದು ಟ್ರಾವೆಲ್ಡ್ ಆಗುತ್ತೆ. ನೋಡಿ, ಇಲ್ಲಿ ಬರಿತೀನಿ. ಟ್ರಾವೆಲ್ಡ್ ಆಗುತ್ತೆ. ನೆಕ್ಸ್ಟ್ ವಿ ಲೀವ್ ಅಂತ ಇದೆಯಲ್ಲ, ಲೆಫ್ಟ್ ಆಗಬೇಕಿದು. ವಿ ಲೆಫ್ಟ್ ದ ಸ್ಕೂಲ್ ಅಟ್ 9 AM. ನೋಡಿ, ನಾನು ಆಗ್ಲೇ ಹೇಳ್ಬೇಕಾದ್ರೆ ಹೇಳಿದೀನಿ, ಸ್ಪೆಸಿಫಿಕ್ ಟೈಮ್ ಹೇಳ್ಬೇಕಾದ್ರೆ ಅಟ್ ಇನ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ವಿ ರೀಚ್ಡ್ ವಿ ರೀಚ್ಡ್ ದೇರ್ ಅಟ್ 10 AM. on the way we saw on both the sides tall trees and thick bushes and monkeys too. The road was nice. We played ಆಗ್ಬೇಕಿತ್ತು. ವಿ ಪ್ಲೇಡ್. ಎಲ್ಲೆಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ನಿಮಗೆ ಇಲ್ಲಿ ರೀಚ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಾವೆಲ್ಡ್ ಆಗಿದೆ. ಲೀವ್ ಇದ್ದಿದ್ದು ಲೆಫ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಪ್ಲೇ ಇದ್ದಿದ್ದು ಪ್ಲೇಡ್ ಆಗಬೇಕು. ಗೇಮ್ಸ್ ಅಂಡ್ ರೆಸ್ಟ್ ಫಾರ್ 3 hours. ವಿ ರಿಟರ್ನ್ಡ್ ಆಗಬೇಕಿತ್ತು. ವಿ ರಿಟರ್ನ್ಡ್ ಆಗಬೇಕು. ವಿ ರಿಟರ್ನ್ಡ್ ಅಟ್ 5 PM. ಆಲ್ ಆಫ್ ಅಸ್ ಎಂಜಾಯ್ಡ್ ಆಗಬೇಕು. ಏನು? ಎಂಜಾಯ್ಡ್ ದ ಟ್ರಿಪ್. ಯುವರ್ಸ್ ಲವಿಂಗ್ಲಿ ಸ್ನೇಹ. ನೋಡಿ, ಎಷ್ಟು ಸಿಂಪಲ್ ಆಗಿ ನಾವು ಅದನ್ನ ಎರರ್ಸ್ ನ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿ. ನಮಗೆ ಈ ತರ ಎರರ್ಸ್ ನ ಐಡೆಂಟಿಫೈ ಮಾಡಬೇಕು ಅಂತ ಏನು ಆ ಒಂದು ಸ್ಕಿಲ್ ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಏನ್ ಮಾಡಬೇಕು? ಪಾಸ್ಟ್ ಟೆನ್ಸ್ ವರ್ಬ್ ಅನ್ನ ಐಡೆಂಟಿಫೈ ಮಾಡಿ ಬರಿತಾ ಇರ್ಬೇಕು ಅವಾಗ ಇವಾಗ. ನೆಕ್ಸ್ಟ್ ಒನ್ ಮೋರ್ ಏನಿದೆ? ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಪಾಸ್ಟ್ ಫಾರ್ಮ್. ನೋಡಿ, ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. ದ ಕಾಬ್ಲರ್ ಮೆಂಟ್ಸ್ ದ ಶೂಸ್ ಅಂತ ಇದೆ. ಇಲ್ಲಿ
ಮೆಂಡ್ಸ್ ಅಂತ ಇದೆ. ಇದನ್ನ ಪಾಸ್ಟ್ ಟೆನ್ಸಿಗೆ ನೋಟ್ ಮಾಡಿದ್ರೆ ಏನಾಗುತ್ತೆ? ಮೆಂಡೆಡ್ ಅಂತ ಆಗುತ್ತೆ. ಮೈ ಇಂಗ್ಲಿಷ್ ಟೀಚರ್ ಟೀಚರ್ಸ್ ಮೀ ದ ಲೆಟರ್ಸ್ ಆಫ್ ದಿ ಆಲ್ಫಾಬೆಟ್ ಅಂತ ಇದೆಯಲ್ಲ, ಇಲ್ಲಿ ಏನಾಗಬೇಕು? ಟೀಚರ್ಸ್ ಟೀಚರ್ಸ್ ಅಂತ ಇದೆಯಲ್ಲ, ಇಲ್ಲಿ ಟಾಟ್ ಅಂತ ಆಗ್ಬೇಕು. ಏನಾಗ್ಬೇಕು? ಟಾಟ್ ಅಂತ ಆಗ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಟಾಟ್ ಅಂತ ಹೇಳಿದ್ರೆ TAUGHT ಟಾಟ್. ಟಾಟ್ ಅಂತ ಹೇಳಿದ್ರೆ ಪಾಠ ಮಾಡಿದ್ರು ಅಂತ ಹೇಳಿ ಆಗುತ್ತೆ. ಯಾಕೆಂದ್ರೆ ಪಾಸ್ಟ್ ಟೆನ್ಸಿಗೆ ನೋಟ್ ಮಾಡ್ಬೇಕಲ್ಲ. ರಘು ಪೇಂಟ್ಸ್ ಅಂತ ಇದೆಯಲ್ಲ, ರಘು ಪೇಂಟೆಡ್ ಆಗ್ಬೇಕಿದು. ಪೇಂಟೆಡ್ ದ ಪಿಕ್ಚರ್ಸ್. ದೆ ಕೀಪ್ ಇದ್ದಿದ್ದು ಕೆಪ್ಟ್ ಆಗುತ್ತೆ. ದೆ ಕೆಪ್ಟ್ ದೇರ್ ಪೆಟ್ ಅನಿಮಲ್ಸ್ ಇನ್ ದಿ ಸಪರೇಟ್ ಪ್ಲೇಸ್. those men enjoyed ವಾಚಿಂಗ್ ಟಿವಿ ಆಲ್ವೇಸ್ ಅಂತ ಇದೆ. ಎಸ್, ನೀವು ನಿಮ್ಮ ದಿನಚರಿಯನ್ನು ಬರೀರಿ ಅಂತ ಇದೆ, ನೀವು ಬರಿಬಹುದು. ಯಾಕೆ ನೆಕ್ಸ್ಟ್ ಈ ರೀತಿ ಬರುತ್ತೆ ಅಂತ ಹೇಳಿ ಅಷ್ಟು ಕ್ವಶನ್ಸ್ಗಳು ಅಷ್ಟೇ. ಓಕೆ, ಇಲ್ಲಿ ನೋಡಿ, ಮ್ಯಾಚ್ ದ ಅಬ್ಜೆಕ್ಟಿವ್ಸ್ ಗಿವನ್ ಇನ್ ಕಾಲಮ್ ಎ ವಿತ್ ದ ವರ್ಡ್ಸ್ ಗಿವನ್ ಇನ್ ಬಿ ಅಂತ ಹೇಳಿದೆ. ಇಲ್ಲಿ ಏನಂತ ಬರುತ್ತೆ? ಬ್ರಿಲಿಯಂಟ್ ಅಂತ ಎ ಕಾಲಮ್ ಅಲ್ಲಿ ಇದೆ, ಶಾರ್ಪ್ ಅಂತ ಇದೆ, ಲೌಡ್ ಅಂತ ಇದೆ, ಜ್ಯೂಸಿ ಅಂತ ಇದೆ, ಹೆವಿ ಅಂತ ಇದೆ, ಬಿಸಿ ಅಂತ ಇದೆ, ನೆಕ್ಸ್ಟ್ ರಫ್ ಅಂತ ಇದೆ. ನೋಡಿ, ಈ ಕಡೆ ಸಿ ಅಂತ ಬರುತ್ತೆ, ಲೈಟ್, ಶೋವರ್, ನೈಫ್, ಫ್ರೂಟ್, ನಾಯ್ಸ್, ಕಟ್, ಸ್ಟ್ರೀಟ್ ಅಂತ ಇದೆ. ಯಾವುದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇದಕ್ಕೆ ಅನ್ನೋದು ನೀವು ಬರೀಬೇಕು ಸ್ನೇಹಿತರೆ. ಮಾಡಿ ಬೇಗ. ಇದಕ್ಕೆ ಕರೆಕ್ಟ್ ಆದಂತ ಆನ್ಸರ್ ಏನು ಅಂತ ಹೇಳಿ. ಓಕೆ, ಇವಾಗ ನಾ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬ್ರಿಲಿಯಂಟ್ ಲೈಟ್ ಆಗುತ್ತೆ. ಬ್ರಿಲಿಯಂಟ್ ಲೈಟ್ ಸೂಟಬಲ್ ಅಡ್ಜೆಕ್ಟಿವ್ ಇದಕ್ಕೆ. ಬ್ರಿಲಿಯಂಟ್ ಲೈಟ್. ಶಾರ್ಪ್ ನೈಫ್. ಬ್ರಿಲಿಯಂಟ್ ಲೈಟ್, ಶಾರ್ಪ್ ನೈಫ್. ಲೌಡ್ ಏನಾಗುತ್ತೆ? ಎಸ್, ವೆರಿ ಗುಡ್. ಲೌಡ್ ನಾಯ್ಸ್. ಜ್ಯೂಸಿ ಏನಾಗುತ್ತೆ ಇದರಲ್ಲಿ? ಜ್ಯೂಸಿ ಫ್ರೂಟ್. ಹೆವಿ, ಶೋರ್. ಬಿಸಿ, ಸ್ಟ್ರೀಟ್. ರಫ್, ಸಿ. ಸ್ನೇಹಿತರೆ ನೋಡಿ, ಎಷ್ಟು ಈಸಿಯಾಗಿ ಈ ತರ ಕ್ವಶನ್ಸ್ ಬಂದ್ರೆ ನೀವು ಇಲ್ಲಿ ವರ್ಕ್ ಮಾಡ್ಲಂಗೆ ಹಂಗೆ ಸುಮ್ಮನೆ ಓದ್ರಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಏನ್ ನೋಡಿ ಇದೆ ಇಲ್ಲಿ, ಕಂಪ್ಲೀಟ್ ದ ಫ್ರೇಸಸ್ ಬಿಲೋ ಯೂಸಿಂಗ್ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ಸ್ ಅಂತ ಇದೆ. ಈ ಒಂದು ಫ್ರೇಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಆ ಒಂದು ಅಡ್ಜೆಕ್ಟಿವ್ಸ್ ಗೊತ್ತಾಗಬೇಕು. ಏನು ಅಡ್ಜೆಕ್ಟಿವ್ಸ್? ಓಕೆ, ನೋಡ್ಕೊಂಬರೋಣ ಇವಾಗ. ಮತ್ತೆ ನಿಮಗೆ ಟೈಮ್ ಕೊಡ್ತೀನಿ, ನೋಡಿ ಆನ್ಸರ್ ಮಾಡಿ ಬೇಗ. ನೋಡಿ, ಮೀಲ್ಗೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನಿವಾಗ ಯಾರನ್ನಾರು ವರ್ಣಿಸ್ತೀನಿ, ಬ್ಯೂಟಿಫುಲ್ ಅಂತ ವರ್ಣಿಸ್ತೀನಿ. ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ತೀನಿ. ಆ ಬ್ಯೂಟಿಫುಲ್ ಗರ್ಲ್ ಅಂತೀನಿ. ಹ್ಯಾಂಡ್ಸಮ್ ಬಾಯ್ ಅಂತೀನಿ. ಮೀಲ್ಗಳಿಗೆ ಅಂದ್ರೆ ಈ ಊಟಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಒಂದು ವರ್ಡ್ ಇದೆ ಇಂಗ್ಲಿಷ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಳ್ಳೆ ಸಾಂಗ್ ಹೇಳಿದ್ರಪ್ಪ, ಅವಾಗ ಅವರಿಗೆ ನಾವು ಒಂದು ಕಾಂಪ್ಲಿಮೆಂಟರಿ ಕೊಡ್ಬೇಕು. ಏನಂತ ಕೊಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಮೆಲೋಡಿಯಸ್ ಸಾಂಗ್ ಅಂತ ಹೇಳ್ತೀವಿ. ಅದನ್ನ ಎಂತ ಸಾಂಗ್ ಅಂತ ಕರಿತೀವಿ? ಮೆಲೋಡಿಯಸ್ ಸಾಂಗ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಎಂತ ಮೀಲ್ ಇದು? ಡಿಲಿಷಿಯಸ್ ಮೀಲ್.
ನೋಡಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಈ ತರದನ್ನ ನಾವು ಕಲಿಬೇಕಾಗತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ ರಫ್ ಸಿ, ರಫ್ ಸಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಏನಾದ್ರು ಬರೀಬಹುದು, ಎ ಹ್ಯಾಪಿ ಚೈಲ್ಡ್, ಹ್ಯಾಪಿ ಚೈಲ್ಡ್. ಗೋಲ್ಡನ್ ರಿಂಗ್, ಸಿಲ್ವರ್ ರಿಂಗ್, golden ring, silver ring, a terrible accident, terrible accident. Barking dog, ಬೊಗಳನಾಯಿ, barking dog. A devil story, devil story. A hard task, hard task. Close friend, close friend. Round hat, round hat. ನೋಡಿ ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಅಡ್ಜೆಕ್ಟಿವ್. ನಾವು ಯಾವ್ದಾರ ಬರೀಬಹುದು, ಅಲ್ಲಿ ಒಟ್ಟು ಮ್ಯಾಚ್ ಆಗ್ಬೇಕದು, ಸುಮ್ನೆ ಹೆಂಗ್ ಬೇಕಾದಂಗೆ ಬರೀಬಾರ್ದು. ಓಕೆ, ನೆಕ್ಸ್ಟ್ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಇದೆ. ಆರ್ಟಿಕಲ್ಸ್ ಮೇಲೆ ಎಸ್ ನೋಡಿ, ಈ ಆರ್ಟಿಕಲ್ಸ್ ಮೇಲೆ ಒಂದು ಕ್ವಶನ್ ಇದೆ. ಫಿಲ್ ಇನ್ ದಿ ಬ್ಲಾಂಕ್ಸ್ ಯೂಸಿಂಗ್ ಎ ಆನ್. ಎ ಅನ್ನಾರ ಯೂಸ್ ಮಾಡಬಹುದು, ಆನಾರ ಯೂಸ್ ಮಾಡಬಹುದು. ನೋಡೋಣ ಯಾವ್ದನ್ನ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಸೆಂಟೆನ್ಸ್ ಅಂತ ಹೇಳಿ. ಐ ಲಿವ್ಡ್ ಇನ್ ಎ ವಿಲೇಜ್ ಫಾರ್ 10 years. ನಾನು ಒಂದು ವಿಲೇಜ್ ಅಲ್ಲಿ 10 ವರ್ಷ ಇದ್ದೆ ಅಂತೇಳಿ, 10 ವರ್ಷ ಇದ್ದೆ ಅಂತೇಳಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್, ಮೈ ಫ್ರೆಂಡ್ ಹ್ಯಾಸ್ ಎ ಶಾಪ್, ಎ ಶಾಪ್ ಆಫ್ ಹಿಸ್ ಓನ್. ನನ್ನ ಫ್ರೆಂಡ್ ಹತ್ರ ಒಂದು ಶಾಪ್ ಇದೆ, ಅಂಗಡಿ ಇದೆ, ಅವಂದೇ ಸ್ವಂತ ಅಂತ ಹೇಳಿ. ಐ ಹ್ಯಾವ್ ಅ ಬ್ರದರ್ ಅಂಡ್ ಅ ಸಿಸ್ಟರ್, ಅ ಬ್ರದರ್ ಅಂಡ್ ಅ ಸಿಸ್ಟರ್. ದಿಸ್ ಈಸ್ ಅ ಚೇರ್, ಅ ಚೇರ್ ಮೀನ್ಸ್ ಇಟ್ ಇಸ್ ಮೇಡ್ ಆಫ್ ಟೀಕ್ ವುಡ್. ಆ ಚೇರು, ನನ್ನ ಹತ್ರ ಒಂದು ಚೇರ್ ಇದೆ, ಆ ಚೇರು ಟೀಕ್ ವುಡ್ ಇಂದ ಮಾಡಿರೋದು ಅಂತ ಹೇಳಿ. ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಮೀ ಟು ಟೇಕ್ ಆನ್ ಆಪಲ್ ಎ ಡೇ ಟು ಬಿ ಹೆಲ್ದಿ. ಅಂದ್ರೆ ಒಂದು ದಿನಕ್ಕೆ ಒಂದು ಆಪಲ್ ತಿನ್ನು, ನೀನು ಹೆಲ್ದಿ ಆಗಿರ್ತೀಯ ಅಂತ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್, ದೇ ವರ್ಕ್ ಫಾರ್ an hour in the garden. Okay, next, she has a house in Mysore. ಸರ್, ಇಲ್ಲೂ ಹೆಚ್ಚಿದೆ, ಇಲ್ಲೂ ಹೆಚ್ಚಿದೆ, ಇಲ್ಯಾಕೆ ಆನ್ ಬಂತು, ಇಲ್ಯಾಕೆ ಎ ಬಂತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಹೆಚ್ಚನ್ನ ನಾವು ಅವರ್ ಅನ್ಬೇಕು, ಹಾ ಅಲ್ಲ, ಅವರ್. ಇಲ್ಲಿ ಹೌಸ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮ್ಯೂಟ್ ಆಗುತ್ತೆ, ಇದು ಹೆಚ್ಚನ್ನ ಪ್ರೊನೌನ್ಸ್ ಮಾಡಂಗಿಲ್ಲ ನಾವು, ಸೊ ಅದಕ್ಕೋಸ್ಕರ ಅಲ್ಲಿ ಆನ್ ಬಂತು. ಓಕೆ, ನೆಕ್ಸ್ಟ್, ರಜನಿ ಹ್ಯಾಸ್ ಎ ಯೆಲ್ಲೋ ಬ್ಯಾಗ್. ಅವಳ ಹತ್ರ ಯೆಲ್ಲೋ ಬ್ಯಾಗ್, ಯೆಲ್ಲೋ ಬ್ಯಾಗ್ ಆಗ್ಬೇಕಿದೆ. ಯಾಕೆ ನೋಡಿ, ನಾವು ಆನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆದಿಂದ ಔವರೆಗೆ ಯಾವುದೇ ಸೌಂಡ್ ಬಂದ್ರು ಆನ್ ಯೂಸ್ ಮಾಡ್ತೀವಿ. ಎ ಯೂಸ್ ಮಾಡಿದೆ ಅವಾಗೆ ಅಂತ ಹೇಳಿದ್ರೆ ನಾವು ಕಾದಿಂದ ಲಾವರೆಗೆ ಯಾವುದೇ ಸೌಂಡ್ ಬಂದ್ರು ಕೂಡ ಅಲ್ಲಿ ನಾವು ಎ ಯೂಸ್ ಮಾಡ್ತೀವಿ. ಜಾಕ್ ಈಸ್ an honest boy. Okay, they removed the bush using an axe. Okay, next, ಇಲ್ಲೊಂದು ಮೇನ್ ಇದೆ, ಇದನ್ನ ನೋಡ್ಕೊಂಬರೋಣ ಇವಾಗ. ಈ ಪ್ಯಾಸೇಜ್ ಅಲ್ಲಿ ನಾವು ಕರೆಕ್ಟ್ ಮಾಡಬೇಕು. ಐ ಆಮ್ ಆನ್ ಸ್ಟೂಡೆಂಟ್ ಇನ್ ಕ್ಲಾಸ್ 5th. ಐ live in an village which does not have even an hospital ಇದೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಐ ಆಮ್ ಎ ಆಗ್ಬೇಕು. ಐ ಆಮ್ ಎ ಸ್ಟೂಡೆಂಟ್ ಇನ್ ಕ್ಲಾಸ್ 5th. ನಾನು ಒಬ್ಬ 5ನೇ ಕ್ಲಾಸಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದೇನೆ. ಐ ಲೀವ್ ಇನ್ ಎ, ನಾನು ಒಂದು ವಿಲೇಜ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಎಂತ ವಿಲೇಜ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಚ್ ಡಸ್ ನಾಟ್ ಹ್ಯಾವ್ ಈವನ್ ಎ ಹಾಸ್ಪಿಟಲ್. ಆ ಒಂದು ಊರಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ, ಅಂತ ಊರಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ದ ಪೀಪಲ್ ದೇರ್ ಲೀಡ್ ಎ ಸಿಂಪಲ್ ಅಂಡ್ ಆನೆಸ್ಟ್ ಲೈಫ್. an honest life.
simple and an honest life. They usually work for more than an hour in a in the fields. ನೋಡಿ ಆನ್ ಬರಬೇಕು, ಇಲ್ಲಿ ಆನ್ ಬದಲಿಗೆ ಎ, ನೆಕ್ಸ್ಟ್ ಆನ್ ಬದಲಿಗೆ ಎ ಬಂತು, ಇಲ್ಲಿ ಆನ್ ಬದಲಿಗೆ ಎ ಬಂತು, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಎ ಬದಲಿಗೆ ಆನ್ ಬಂತು, ನೆಕ್ಸ್ಟ್ ಇಲ್ಲೂ ಕೂಡ ಆನ್. ಈ ರೀತಿ ನಾವೇನ್ ಮಾಡಬೇಕು, ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಇನ್ ಮೈ ಹೌಸ್ ವಿ ಹ್ಯಾವ್ ಎ ಆಲ್ಮೆರಾ ಅಂತ ಇದೆ. ಆಲ್ಮೆರಾ, ಆನ್ ಆಲ್ಮೆರಾ ಆಗ್ಬೇಕು. ಯಾಕೆ? ಇಲ್ಲಿ ಆ ಸೌಂಡ್ ಬರ್ತಾ ಇದೆ. ಸೊ ಆನ್ ಆಲ್ಮೆರಾ, ಮೈ ಬುಕ್ಸ್ ಅಂಡ್ ಡ್ರೆಸ್ಸಸ್, ಇಟ್ ಈಸ್ ವೆರಿ ಹಾರ್ಡ್ ಟು ಫೈಂಡ್ ಆನ್ ಎಂಟಿ. ಎ ಸೌಂಡ್ ಬರ್ತಾ ಇದೆ. ಎಂಟಿ, ಆನ್ ಎಂಟಿ ಪ್ಲೇಸ್ ಆರ್ ಎ ಬಾಕ್ಸ್. ಆನ್ ಅಲ್ಲ, ಎ ಬಾಕ್ಸ್ ಇನ್ ಮೈ ಹೌಸ್ ಬಿಕಾಸ್ ವಿ ಹ್ಯಾವ್ a lot of things to store or keep ಅಂತ ಇದೆ. ಇದಕ್ಕೆ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟು. ನಾನು ಪ್ರತಿದಿನ ಇದೇ ರೀತಿ ಒಂದೊಂದು ಕ್ಲಾಸ್ ಜೊತೆ ನಿಮ್ಮ ತಗೊಂಡು ಈ ತರ ಕ್ವಶನ್ಸ್ಗಳನ್ನ ತಗೊಂಡು ನಿಮ್ಮ ಜೊತೆ ಒಂದೊಂದು ಗಂಟೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ತೆ ಸ್ನೇಹಿತರೆ.